ಜೆಇಇ ಅಡ್ವಾನ್ಸ್ಡ್ನಲ್ಲಿ ಇಳಕಲ್ ವಿದ್ಯಾರ್ಥಿಯ ಐತಿಹಾಸಿಕ ಸಾಧನೆ. ಇಳಕಲ್ ನಗರದ ವಿದ್ಯಾಗಿರಿ ಪ್ರದೇಶದ ವಿದ್ಯಾರ್ಥಿಯೊಬ್ಬ ದೇಶದ ಪ್ರತಿಷ್ಠಿತ ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆಯಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ನಗರದ ಗೌರವ ಹೆಚ್ಚಿಸಿದ್ದಾನೆ. ರೇಹಾನ್ ಅಬ್ದುಲ್ ಖಾದರ್ ಐನೂರ್ ಎಂಬ ಪ್ರತಿಭಾವಂತ ವಿದ್ಯಾರ್ಥಿ ಆಲ್ ಇಂಡಿಯಾ ಓಪನ್ ರ್ಯಾಂಕ್ 1097 ಹಾಗೂ ಒಬಿಸಿ ರ್ಯಾಂಕ್ 181 ಪಡೆದು ಇಳಕಲ್ಗೆ ಹೆಮ್ಮೆ ತಂದಿದ್ದಾರೆ. ಪ್ರತಿಷ್ಠಿತ ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸುವುದು ಸಾವಿರಾರು ವಿದ್ಯಾರ್ಥಿಗಳ ಕನಸು. ಆದರೆ ಆ ಕನಸನ್ನು ಸಾಕಾರಗೊಳಿಸಿದವರು ಇಳಕಲ್ನ ರೇಹಾನ್ ಅಬ್ದುಲ್ ಖಾದರ್ ಐನೂರ್. ದೇಶದ ಶ್ರೇಷ್ಠ ತಾಂತ್ರಿಕ ಶಿಕ್ಷಣ ಸಂಸ್ಥೆಯಾದ ಐಐಟಿ ಡೆಲ್ಲಿಗೆ ಆಯ್ಕೆಯಾಗುವ ಮೂಲಕ ಅವರು ಇಳಕಲ್ ನಗರದ ಹೆಮ್ಮೆಯ ಪುತ್ರನಾಗಿದ್ದಾರೆ. ರೇಹಾನ್ ಅವರ ವಿದ್ಯಾಭ್ಯಾಸದ ಪಯಣವು ಗಮನಾರ್ಹವಾಗಿದೆ. 1ರಿಂದ 4ನೇ ತರಗತಿ ಸಿಎಸ್ವಿಎಂ ಇಂಗ್ಲಿಷ್ ಮೀಡಿಯಂ ಶಾಲೆ ಇಳಕಲ್, 5ನೇ ತರಗತಿ ಐಡಿಯಲ್ ಇಂಗ್ಲಿಷ್ ಮೀಡಿಯಂ ಶಾಲೆ ಇಳಕಲ್, 6ನೇ ತರಗತಿ ಆದರ್ಶ ವಿದ್ಯಾಲಯ ಹುನಗುಂದ, 7ರಿಂದ 10ನೇ ತರಗತಿ ಮೌಲಾನಾ ಆಜಾದ್ ಶಾಲೆ ಇಳಕಲ್. ಈ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾ ಬಂದ ರೇಹಾನ್ ತಮ್ಮ ಪರಿಶ್ರಮ, ಶಿಸ್ತು ಮತ್ತು ದೃಢ ಸಂಕಲ್ಪದಿಂದ ರಾಷ್ಟ್ರಮಟ್ಟದ ಸಾಧನೆ ಮಾಡಿದ್ದಾರೆ. ರೇಹಾನ್ ಅವರ ಸಾಧನೆಯನ್ನು ಗುರುತಿಸಿ ವಿದ್ಯಾಗಿರಿಯ ನಿವಾಸಿಗಳು ಭವ್ಯ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಈ ಸಂದರ್ಭದಲ್ಲಿ ಗಣ್ಯರು ರೇಹಾನ್ ಅವರನ್ನು ಅಭಿನಂದಿಸಿ ಸನ್ಮಾನಿಸಿದ್ದರು. ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪ್ರಮುಖರು ಜಿಎಂ ಶೆಟ್ಟರ್, ವಿಬಿ ಜಿರಗಿ ನಿವೃತ್ತ ದೈಹಿಕ ಶಿಕ್ಷಕರು, ಆರ್ಆರ್ ಸಂದಿಮನಿ ನಿವೃತ್ತ ಉಪನ್ಯಾಸಕರು, ವಿಎಸ್ ಶೆಟ್ಟರ್, ಜಿಎ ಅಥನೂರ್, ರಾಜೇಸಾಬ ಹಾಲ್ಯಲ್, ರಫೀಕ್ ಕಟಂಬ್ಲಿ, ಇಕೆ ಮಾಗೇರಿ ಮತ್ತು ಕಾರ್ಯಕ್ರಮದ ಪ್ರಮುಖ ವ್ಯಕ್ತಿಯಾಗಿ ಮಹಬೂಬಾ ಹಾಲ್ಯಲ್ ಉಪಸ್ಥಿತರಿದ್ದರು. ಎಲ್ಲರೂ ರೇಹಾನ್ ಅವರ ಸಾಧನೆಯನ್ನು ಮೆಚ್ಚಿ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸಿದರು. ಇಳಕಲ್ನ ಸಾಮಾನ್ಯ ಶಾಲೆಗಳಲ್ಲಿ ಶಿಕ್ಷಣ ಪಡೆದು ರಾಷ್ಟ್ರಮಟ್ಟದ ಸಾಧನೆ ಮಾಡಿದ ರೇಹಾನ್ ಅಬ್ದುಲ್ ಖಾದರ್ ಐನೂರ್ ಇಂದಿನ ಯುವ ಪೀಳಿಗೆಗೆ ಪ್ರೇರಣೆಯಾಗಿದ್ದಾರೆ. ಅವರ ಯಶಸ್ಸು ಇಳಕಲ್ ನಗರದ ಶಿಕ್ಷಣ ಕ್ಷೇತ್ರಕ್ಕೆ ಹೊಸ ಗೌರವ ತಂದಿದೆ. ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ನೀಟ್ ಬೇರೆ, ನೀಟ್ ಡಿಫ್ರೆಂಟ್ ಇದೆ, ಜೈ ಡಿಫ್ರೆಂಟ್ ಇದೆ. ಮತ್ತು ನೀಟ್ನಲ್ಲಿ ಸ್ಪೀಡ್ ಅಕ್ಯುರೇಸಿ ಅದು ಬೇರೆ ಆಗ್ತದೆ. ಜೈದಲ್ಲಿ ನಿಮಗೆ ಅಕ್ಯುರೇಸಿ ಬೇಕಾಗಿಲ್ಲ, ಜೈದಲ್ಲಿ ಸ್ಪೀಡ್ ಅಕ್ಯುರೇಸಿ. ಜೈದಲ್ಲಿ ಕನ್ಸೆಪ್ಟಲ್ ಕ್ಲಾರಿಟಿ ಭಾಳ ಜಾಸ್ತಿ ಇಂಪಾರ್ಟೆಂಟ್ ಇದೆ. ಅದಕ್ಕೆ ನನಗೆ ಅದು ಭಾಳ ಜಾಸ್ತಿ ಸೂಟಿ ಬರೋದು. ಈಗ ಫಸ್ಟ್ ಇಯರ್ ಓದುವಾಗಲೇ ನಾ ಇದನ್ನೇ ಆಗಬೇಕು ಅಂತ ಪ್ರಯತ್ನ. ಅಂದರೆ ಈಗ ಗುರಿ ಬಹಳ ಮುಖ್ಯ. ಹೌದು, ಗುರಿ ಇಲ್ಲದೆ ಯಾವುದನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನೀವೀಗ ಏನು ಮಾಡಿದಿರಿ, ಸಾಧಿಸಿ ತೋರಿಸಿದ್ದೀವಿ. ಹೋದ್ರೆ 2 ಮಾತು ಹೇಳಿದ್ರೆ 4 ಮಂದಿ ಕೇಳ್ತಾರೆ, ಅದು ಬುದ್ಧಿಲ್ಲ. ನನ್ನನ್ನು ಮೊದಲು ವಿದ್ಯಾರ್ಥಿಗಳ ಹತ್ತಿರ ಬಳಿಗೆ ಬಿಡ್ರಿ. ನಿಮ್ಮ ಕಾಲೇಜಿಗೆ ಹೋದರೆ ವಿದ್ಯಾರ್ಥಿಗಳ ಹತ್ತಿರ ಬಿಡ್ರಿ. ಅಲ್ಲೇ ನಾನು ನನ್ನ ಅನುಭವಗಳನ್ನು ಅವ್ರಿಗೆ ಕೇಳಬೇಕು ಅಂತಕ್ಕಂಥ ಕುಣಿತವ್ರಿಗೆ. ಯಾರಾಗಿದ್ರು ಬರೀ ಸುಮ್ಮನೆ ಬರ್ತಿದ್ರು, ಎಲ್ಲರನ್ನೂ ಕುಂದಿಸ್ಕೊಂಡು ಲಕ್ಷ ಕೊಡೋಕೆ ಹೋಗ್ತಿದ್ರು. ಆದರೆ APJ ಅಬ್ದುಲ್ ಕಲಾಂ ಅವರ ಏನಿದೆ ಕನಸುಗಳನ್ನು ಯುವ ಪೀಳಿಗೆಯಲ್ಲಿ ಬಿತ್ತಿದ್ರು ಅವರು. ನೀವು ಕನಸು ಕಾಣ್ರಿ, ನೀವು ಕನಸು ಕಂಡಿಯಲ್ಲ. ನಿಮ್ಮ ಯಾರೋ ನಮ್ಮ ಬಾಲ್ಯಗಳು ಹೇಳುವಾಗ ಹೇಳಿದರು ಏನಂದ್ರೆ, ಇಲ್ಲ ಆತ ನೀಟ ಬರೀಲಿಲ್ಲರಿ, ಇದು ಯಾಕೆ ಬರಿಲ್ಲ ಅಂತ ಕೇಳಿದಾಗ ಅವನಿಗೆ ಅದೇ ಗುರಿ ಇತ್ತು. ಏನು ಆ ಗುರಿಯನ್ನು ಅಚಲವಾಗಿ ಹಿಡ್ಕೊಂಡ್ಯಾರ, ಅದು ನಾವು ಮೆಚ್ಚಬೇಕಂತ. ಅಂದ್ರೆ ನಿನ್ನಲ್ಲಿ ಏನದ ಕಾನ್ಫಿಡೆನ್ಸ್ ಅದ, ಆತ್ಮಸ್ಥೈರ್ಯ ಅದ. ಯಾವನಿಗೆ ಆತ್ಮಸ್ಥೈರ್ಯ ಇರ್ತದೆ, ಯಾವನಿಗೆ ಅದನ್ನು ಮುಕ್ತಿನಿ ಅಂತಕ್ಕಂಥ ಗುರಿ ಇರ್ತದೆ, ಅವನಿಗೆ ಎಂದೂ ಸೋಲಾಗುವುದಿಲ್ಲ ಅಂತಕ್ಕಂಥ. ಅದಕ್ಕೆ ಈಗಲಾದರೂ ಕೂಡ ಮುಂದೆ ನಿಮ್ಮ ವಿದ್ಯಾಭ್ಯಾಸ ಮುಖ್ಯಲ್ಲ, ಅವಾಗ ಒಳ್ಳೆ ರೀತಿಯಲ್ಲಿ ಅಭ್ಯಾಸ ಮಾಡು. ನೀನು ಕಂಡುಕೊಂಡಿರ್ತಕ್ಕಂಥ ಏನಾಗಬೇಕಂತ ನೋಡು ಅದನ್ನು ಅಂದಾಗ ತಂದೆ ತಾಯಿಗಳಿಗೆ ನಿಮ್ಮ ಅಜ್ಜ ಎಲ್ಲೋ ಸ್ವರ್ಗದಲ್ಲಿದ್ದಾನೆ, ಅವನಿಗೂ ಕೂಡ ಇವತ್ತು ಆನಂದ ಆಗ್ಯದ. ನನ್ನ ಮಗ ಹೀಗಾಗಿ ನನ್ನ ಮೊಮ್ಮಗ ಹೀಗಾಗ್ಯಾನಲ್ಲ ಅಂತ ಇಲ್ಲ. ಆದರೆ ಕಷ್ಟಪಟ್ಟು ನಿಮ್ಮ ಅವರೆಲ್ಲ ಬೆಳೆಸಿದ್ದಾರೆ. ಅಂಥ ಒಂದು ಕುಟುಂಬದಲ್ಲಿ ಏನೇನು ಬಂಗಾರ ಚಮಚ ಇಟ್ಕೊಂಡು ಹುಟ್ಟಿದವಲ್ಲ ಏನಲ್ಲ. ಇಂಥ ಒಂದು ಕುಟುಂಬದಲ್ಲಿ ನೀನು ಈ ಮಟ್ಟಕ್ಕೆ ಬಂದಿದ್ರೆ ನೀನು ಒಂದು ತೀರ್ಥ ಕಳಸ ಅಂತಕ್ಕಂಥದ್ದು ನಾವು ಇಡೀ ಇಳಕಲ್ ನಗರಕ್ಕೆ ಹಂಗೆ ನೀನು ಸಾಧನೆ ಮಾಡಿದೀಯಾ. ದೇವರು ನಿನಗೆ ಆಯುರಾರೋಗ್ಯ ಸಂಪತ್ತನ್ನು ಕೊಡಲಿ, ಇನ್ನೂ ನೀನು ಕಂಡುಕೊಂಡಿರ್ತಕ್ಕಂಥ ಕನಸುಗಳಿಗೆ ಇಂಬು ನೀಡಲಿ ಅನ್ನುವಂಥದ್ದೇ ನಮ್ಮೆಲ್ಲ ಹಾರೈಕೆ. ಅದನ್ನು ನೀನು
ಸಾಧಿಸ್ತಿ ಅಂತಕ್ಕಂಥದ್ದನ್ನ ನೀನು ಮುಖ ನೋಡಿದ್ರೆ ಗೊತ್ತಾಗ್ಬೋದು. ಯಾಕಂದ್ರೆ